ಮಾಲೂರು ಹೊಸಕೋಟೆ ರಸ್ತೆಯಲ್ಲಿ ಹೊಸದಾಗಿ CL7 ಮದ್ಯದ ಅಂಗಡಿ ತೆರೆಯುತ್ತಿದ್ದು ಯಾವುದೇ ಕಾರಣಕ್ಕೂ ಪರವಾನಗಿ ನೀಡಬಾರದು ಎಂದು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್ ನೇತೃತ್ವದಲ್ಲಿ ಕಾರ್ಯಕರ್ತರು ಅಬಕಾರಿ ಇಲಾಖೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಮಾಲೂರು ಹೊಸಕೋಟೆಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ಹೋಟೆಲ್ನಲ್ಲಿ ಮದ್ಯದ ಅಂಗಡಿಗೆ ಪರವಾನಗಿ ನೀಡಿದಲ್ಲಿ ಗ್ರಾಹಕರು ಕುಡಿದು ಮತ್ತಿನಲ್ಲಿ ರಸ್ತೆಗೆ ಬಂದು ಅಪಘಾತಗಳು ಸಂಭವಿಸುವ ಅವಕಾಶ ಹೆಚ್ಚಾಗಿದೆ. ಹೆಚ್ಚು ವಾಹನಗಳು ಚಲಿಸುವ ರಸ್ತೆಯಾಗಿದೆ. ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳು ಬೀದಿ ಪಾಲು ಆಗುತ್ತವೆ. ಇಲ್ಲಿ ಮದ್ಯದ ಅಂಗಡಿ ನೀಡಿದಲ್ಲಿ ಮೃತಪಟ್ಟ ಕುಟುಂಬಗಳು ಬೀದಿ ಪಾಲು ಆಗಲು ಅಬಕಾರಿ ಇಲಾಖೆ ಅಧಿಕಾರಿಗಳು ನೇರ ಹೊಣೆಯಾಗುತ್ತಾರೆ ಎಂದರು. ಬಂಗಾರಪೇಟೆ ಶಾಸಕರು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದಂತೆ ಈ ಕಟ್ಟಡ CL7 ನಿಯಮಾನುಸಾರವಾಗಿಲ್ಲ. ವಾಹನಗಳು ನಿಲ್ಲಿಸಲು ಜಾಗವಿರುವುದಿಲ್ಲ. ಒಂದು ವೇಳೆ ಮದ್ಯದ ಅಂಗಡಿ ತೆರೆದರೆ ಅಬಕಾರಿ ಇಲಾಖೆ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದೆಂದು ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ರು. ಮಾಧ್ಯಮ ಮಿತ್ರರೇ, ಏನು ದಿನ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ದಂಡಾಧಿಕಾರಿಗಳಿಗೂ ಹಾಗೂ ಅಬಕಾರಿ ಅಧಿಕಾರಿಗಳಿಗೂ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ಅಬಕಾರಿ ಅಧಿಕಾರಿಗಳಿಗೂ ಮನವಿಯನ್ನು ಕೊಟ್ಟು ಸಲ್ಲಿಸಿದ್ದೇವೆ. ಕಾರಣ, ಮಾಲೂರು ಬೆಂಗಳೂರು ರಸ್ತೆಯಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೋಟೆಲ್ ಇತ್ತು. ಆ ಹೋಟೆಲ್ನ ಇವತ್ತು ಮದ್ಯದ ಅಂಗಡಿಯನ್ನು ತೆರೆಯೋದಕ್ಕೆ ಸಾರ್ವಜನಿಕರು ತೆರೀಬಾರ್ದು ಅಂತೇಳಿ ಒತ್ತಾಯ ನೀಡಿದ್ದಾರೆ. ಹಾಗಾಗಿ ಯಾರೋ ಹಿತಾಸಕ್ತಿ ಬದ್ಧಗಳು ಅದನ್ನು ನಾವು ತೆರೀಲೇಬೇಕು, ನಮಗೆ ಮದ್ಯ ಅಂಗಡಿಯಲ್ಲಿ ಅನುಮತಿ ನೀಡಬೇಕಂತೇಳಿ ಅಬಕಾರಿ ಅಧಿಕಾರಿಗೆ ಅವರು ಸಹ ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡ್ತಾಯಿದ್ವಿ ಅಂದರೆ, ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಬ್ಲ್ಯಾಕ್ ಆ್ಯಂಡ್ ಹೋಟ್ಲು ಇದೆಲ್ವ ರಸ್ತೆ, ಬೆಂಗಳೂರು ಮತ್ತು ಮಾಲೂರು ರಸ್ತೆ, ಅದು ಸಾರ್ವಜನಿಕರಿಗೆ ತುಂಬ ಅನಾನುಕೂಲ. ಹಾಗೆಯೇ ಏನು ರಸ್ತೆಯಲ್ಲಿರ್ತಕ್ಕಂಥ 100 ಮೀಟರ್ ಒಳಗಡೆ ಇರಬೇಕು, ಇದು 3 ಮೀಟರ್ ಕೂಡ ಒಳಗಡೆ ಇದೆ. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಮದ್ಯ ತೆರೆಯೋದಕ್ಕೆ ಅನುಮತಿ ನೀಡಬಾರ್ದು ಅಂತೇಳಿ ನಮ್ಮ ಕರ್ನಾಟಕ ಸೇನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. MP ಪ್ರಕಾಶ್, CTV ನ್ಯೂಸ್, ಮಾಲೂರು.